ಎಸ್, ಇದೇ ಆಡಿಯೋ ಈಗ ಬಿರುಗಾಳಿಯನ್ನ ಎಬ್ಬಿಸಿರುವಂಥದ್ದು. ವಿಜೇಂದ್ರರನ್ನ ಅಕ್ಟೋಬರ್ನಲ್ಲಿ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕಿ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೂ ಹಾಗೆ ಬಿಡಿ, ಹೇಗೆ ನಡೀತಾ ಇದೆಯೋ ಆ ರೀತಿ ನಡಿ. ಅಕ್ಟೋಬರ್ಗೆ ಕಿತ್ತು ಬಿಸಾಕಿ ಮಾಜಿ ಸಿಎಂ ಸದಾನಂದ ಗೌಡ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ. 2 ತಿಂಗಳ ಅವಧಿಯಲ್ಲಿ ನಾವು ಗೊಂದಲ ಯಾಕೆ ಸೃಷ್ಟಿ ಮಾಡಬೇಕು? ಮುಂದಿನ 2 ತಿಂಗಳಿನಲ್ಲಿ ನಾವು ನಿಧಾನವಾಗಿ ಹೊರಗೆ ಕಳುಹಿಸಬೇಕು. ಅಷ್ಟೊತ್ತಿಗೆ ಅವರ ಟರ್ಮ್ ಮುಗಿದಿರುತ್ತೆ, ಯಾರು ದೂರು ಅಂತಿರಲ್ಲ. ಈಗಲೇ ಸ್ಥಾನದಿಂದ ಕಿತ್ತು ಹಾಕಿದ್ರೆ ಲಿಂಗಾಯತರ ವಿರೋಧವಾಗಬಹುದು. ಅವರ ಟರ್ಮ್ ಮುಗಿದ ನಂತರ ಆ ಸ್ಥಾನಕ್ಕೆ ಒಳ್ಳೆಯ ವ್ಯಕ್ತಿಯನ್ನ ತರಬೇಕು. ಹೀಗೆ ಮಾಡಿದ್ರೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ. I don't know whether I'm right or wrong. You tell me. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting day after tomorrow. July, August, September. October, kick him out. Okay. Okay. If you do it now, his team again will Lingayats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. ವಿಜೇಂದ್ರರ ವಿರುದ್ಧದ ಆಡಿಯೋ ಬಗ್ಗೆ ಸ್ವತಃ ಸದಾನಂದ ಗೌಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನದಲ್ಲದ ವಿಡಿಯೋ ಹಾಗೂ ಆಡಿಯೋ ಬಗ್ಗೆ ನಾನು ಉತ್ತರ ಕೊಟ್ಟಿಲ್ಲ. ಆಡಿಯೋ ಬಗ್ಗೆ ಪ್ರತಿಕ್ರಿಯಿಸಲ್ಲ. ಮಾಧ್ಯಮದವರೇ ಕಂಡುಹಿಡಿ. ವಿಜೇಂದ್ರ ವಿರುದ್ಧದ ಆಡಿಯೋ ಕುರಿತಾಗಿ ಸದಾನಂದ ಗೌಡ ಅವರು ಕೊಟ್ಟಂತಹ ಸ್ಪಷ್ಟನೆ. ನನಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಗ್ಗೆ ಇಂದು ಅತ್ಯಂತ ಖುಷಿ ಆಯಿತು. ಸುವರ್ಣ ನ್ಯೂಸ್ ಕರೆ ಮಾಡು, ನೀವೇ ತನಿಖೆ ಮಾಡಿ ಅಂತ ಹೇಳಿದ್ದೆ. ಆಡಿಯೋ ಬಗ್ಗೆ ನಾನೇಕೆ ಪೊಲೀಸ್ಗೆ ದೂರು ನೀಡಲಿ ಅಂತ ಸದಾನಂದ ಗೌಡ ಹೇಳಿದ್ರು. ನಾನು ಕಳ್ಳ ಅಲ್ಲ, ಕಳ್ಳ ಆಗಿದ್ರೆ ಬಾಗಿಲು ಹಾಕಿ ಮನೆಯಲ್ಲಿ ಕೂರ್ತಾ ಇದ್ದೆ. ಈ ಬಗ್ಗೆ ಮಾತಾಡಲ್ಲ. ರಾಷ್ಟ್ರೀಯ ನಾಯಕರು ಕೇಳಿದ್ರೆ ಆಗ ಮಾತಾಡ್ತೀವಿ. ಆಡಿಯೋ ವೈರಲ್ ಬಗ್ಗೆ ಮಾಜಿ ಸಿಎಂ ಸದಾನಂದ ಗೌಡ ಅವರು ಕೊಟ್ಟಂತಹ ಸ್ಪಷ್ಟನೆ ಇದೆ. ಆಡಿಯೋ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡಲ್ಲ, ನೀವೇ ಇದರ ಬಗ್ಗೆ ತನಿಖೆ ಮಾಡಿ ಕಂಡು ಹಿಡೀರಿ ಯಾರ್ದು ಆಡಿಯೋ ಅಂತ. ಸುವರ್ಣ ನ್ಯೂಸ್ ಕರೆ ಮಾಡಿದ್ರು, ನೀವೇ ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ಆಡಿಯೋ ಬಗ್ಗೆ ನಾನು ಪೊಲೀಸ್ಗೆ ದೂರು ಕೊಡಲ್ಲ, ನಾನು ಯಾಕೆ ದೂರು ಕೊಡ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸದಾನಂದ ಗೌಡ. ಸತ್ಯ ಸಂಗತಿಗಳನ್ನು ಕೊಡುವಂಥದ್ದನ್ನು ಮಾಡ್ತೀರಿ, ಅದನ್ನು ನೀವು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ಕೊಂಡಿದ್ದಾನೆ. ಅವರು ಒಪ್ಕೊಂಡಿದ್ದಾರೆ. ನನಗೆ ಖುಷಿ ಆಯ್ತು ಅವ್ರ ಮೇಲೆ. ನಾನು ನಿಮ್ಮೆಲ್ಲರಲ್ಲಿ ಅದನ್ನು ಇದು ನಂದಲ್ಲ, ಆದ ಕಾರಣ ಕಮೆಂಟ್ಸ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ಮುಂದೆ ಬಹಳಷ್ಟು ಚರ್ಚೆ ಆಗಲ್ವಾ ಅಂತ ಸದಾನಂದ ಗೌಡರ ಬಗ್ಗೆ? ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡ್ರೆ ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕೆ ನನ್ನ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ. ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಯಾಕೆ ಸರ್ ಕೊಡಬೇಕು? ನಂದಲ್ಲ ದಿನ ನನಗೆ ಇದೇ ಕೆಲಸನಾ? ನಾನು ಈಗಲೂ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಿಚಾರಗಳು ಗಂಭೀರ ಇದೆ. ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣ ಆದಂಥ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದು ಆಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನದಲ್ಲಂಥ ಸೊತ್ತನ್ನು
ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳುವುದಿಲ್ಲ. ಈ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದ್ದಾರೆ ಎನ್ನಲಾದಂತಹ ಸದಾನಂದ ಗೌಡ ಅವರ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಮತ್ತೊಂದು ಕಡೆ ಸದಾನಂದ ಗೌಡ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಈ ಒಂದು ವಿಚಾರ ಈಗ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ಈ ಬಿಜೆಪಿಯಲ್ಲಿ ಈಗ ಆಡಿಯೋ ಬಿರುಗಾಳಿ ಎದ್ದಿದೆ ಅಂದ್ರೂ ಕೂಡ ತಪ್ಪಾಗ್ಲಾರದು. ಯಾಕೆಂದ್ರೆ ಸದಾನಂದ ಗೌಡರು ಮಾತಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಆಡಿಯೋ ಒಂದು, ಅದನ್ನು ಮುಖ್ಯವಾಗಿ ಪಕ್ಷದ ಅಧ್ಯಕ್ಷರಾಗಿರುವ ವಿಜಯೇಂದ್ರ ಅವರ ಪದಚ್ಯುತಿ ಸಂಬಂಧಪಟ್ಟಾಗೆ ಮಾತಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಆಡಿಯೋ ಇಡೀ ಬಿಜೆಪಿ ಒಳಗಡೆ ಸಂಚಲನಕ್ಕೆ ಕಾರಣವಾಗಿದೆ. ಈ ಒಂದು ಸಂಚಲನದ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಕೂಡ ಇದಕ್ಕೆ ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಆಡಿಯೋ ನನ್ನದಲ್ಲ ಅನ್ನೋದನ್ನ ಹೇಳುವ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ವಿಜೇಂದ್ರ ವಿರುದ್ಧ ಆಡಿಯೋದಲ್ಲಿ ಮಾತಾಡಿರ್ತಕ್ಕಂಥ ವಿವರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಸದಾನಂದ ಗೌಡರು ಈ ಆಡಿಯೋ ನನ್ನದಲ್ಲದ ವಿಡಿಯೋ ಅಥವಾ ಆಡಿಯೋ ಬಗ್ಗೆ ನಾನೇ ಉತ್ತರ ಕೊಡ್ಲಿ ಅಂತಕ್ಕಂಥ ಒಂದು ಸಮಜಾಯಿಷನ್ನು ಕೂಡ ಕೊಟ್ಟಿದ್ದಾರೆ. ಆಡಿಯೋ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯಿಸಲ್ಲ, ನಾನು ಕಳ್ಳ ಅಲ್ಲ, ಕಳ್ಳ ಆಗಿದ್ರೆ ಬಾಗಿಲು ಹಾಕಿ ಮಾತಾಡ್ಕೋಬೇಕಾ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ ರಾಷ್ಟ್ರೀಯ ನಾಯಕರು ಕೇಳಿದ್ರೆ ನಾನು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ವಿಜೇಂದ್ರ ವಿರುದ್ಧ ಆಡಿಯೋ ಬಗ್ಗೆ ಸದಾನಂದ ಗೌಡರ ಬಗ್ಗೆ ಆರೋಪಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಸದಾನಂದ ಗೌಡರು ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಅವ್ರು ಹೇಳ್ತಾ ಇರತಕ್ಕಂಥದ್ದು ಈ ಆಡಿಯೋ ನನ್ನದಲ್ಲದ ಆಡಿಯೋದ ಬಗ್ಗೆ ನಾನೇ ಯಾಕೆ ಪ್ರತಿಕ್ರಿಯೆ ನೀಡಲಿ ಅಂತಕ್ಕಂಥದ್ದು, ಮತ್ತು ಇದರ ಬಗ್ಗೆ ಒಂದು ತನಿಖೆ ಆಗಿ ಸಮರ್ಪಕವಾಗಿರ್ತಕ್ಕಂಥ ಮಾಹಿತಿಗಳು ಹೊರಗೆ ಬರಲಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಮಾಧ್ಯಮಗಳೇ ಈ ಬಗ್ಗೆ ಒಂದು ತನಿಖೆ ಮಾಡ್ಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸದಾನಂದ ಗೌಡರು ಮಾತಾಡಿದ್ದಾರೆ ಅಂತಕ್ಕಂಥ ಆಡಿಯೋ ಏನಿದೆ ಇಡೀ ಬಿಜೆಪಿ ಪಾಳದ ಸಂಚಲನ ಕಾರಣವಾಗಿದೆ. ಅಕ್ಟೋಬರ್ ಒಳಗಡೆ ಈ ವಿಜಯೇಂದ್ರರನ್ನು ಕೆಳಗಿಳಿಸಿ ಅಂತಕ್ಕಂಥ ಕಂಟೆಂಟ್ ಇರುವಂತ ಆಡಿಯೋ ಏನಿದೆ ಪಕ್ಷದ ಒಳಗಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ವಿಶ್ಲೇಷಣೆ ಕಾರಣವಾಗಿದೆ. ಯಾಕೆಂದ್ರೆ ಈಗ ಆ ಆಡಿಯೋದಲ್ಲಿ ಇರ್ತಕ್ಕಂಥ ವಿವರಗಳನ್ನ ಗಮನಿಸ್ತಾ ಇದ್ರೆ ಮುಂದಿನ ಅಕ್ಟೋಬರ್ ಒಳಗಡೆ ವಿಜಯೇಂದ್ರರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಹಕ್ಕೊತ್ತಾಯ ಮಾಡಿದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದ್ರೆ ಆಡಿಯೋ ನನ್ನದಲ್ಲ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಈಗ ಒನ್ನೊಮ್ಮೆನಾದ್ರೂ ಕೂಡ ವಿಜೇಂದ್ರ ಕೆಳಗಿಳಿಸದೇ ಇದ್ರೆ ಕಷ್ಟ ಆಗತ್ತೆ, ಅವ್ರನ್ನ ಕೆಳಗಿಳಿಸಬೇಕು. ಇದರಿಂದಾಗಿ ನಾವು ಲಿಂಗಾಯತರ ವಿರೋಧಿ ಅಂತಕ್ಕಂಥದ್ದು ತಪ್ಪಬೇಕು ಅಂದ್ರೆ ಅಕ್ಟೋಬರ್ ನಲ್ಲಿ ಅವರು ಕೆಳಗಿಳಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಈ ಆಡಿಯೋದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಆದರೆ ಈ ಆಡಿಯೋ ನನ್ನದಲ್ಲ ಅಂತಕ್ಕಂಥ ಮಾತನ್ನ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ಈ ಒಂದು ಆಡಿಯೋ ಬೆಳಗ್ಗೆ ವೈರಲ್ ಆಗ್ತಿದ್ದಾಗೇನೆ ಸಹಜವಾಗಿ ಇಡೀ ಕೇಸರಿ ಪಾಳ್ಯದಲ್ಲಿ ದೊಡ್ಡ ಮಟ್ಟ ಸಂಚಲನ ಕಾರಣವಾಗಿತ್ತು. ಈಗಿರ್ತಕ್ಕಂಥ ಅಧ್ಯಕ್ಷರ ಪದಚ್ಯುತಿಗೆ ಏನಾದ್ರೂ ಪಿತೂರಿ ನಡೀತಾ ಇದೆಯಾ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಆರಂಭವಾಗಿದೆ. ಆದರೆ ಈ ಆಡಿಯೋದಲ್ಲಿ ಇರ್ತಕ್ಕಂಥ ಧ್ವನಿಯ ಬಗ್ಗೆ ಸದಾನಂದ ಗೌಡರನ್ನು ಪ್ರಶ್ನೆ ಮಾಡಿದಾಗ ಈ ಆಡಿಯೋ ನನ್ನದಲ್ಲ ಅಂತಕ್ಕಂಥದ್ದು ಮತ್ತು ಈ ರಾಷ್ಟ್ರೀಯ ನಾಯಕರು ಈ ಬಗ್ಗೆ ಕೇಳಿದ್ರೆ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ಆಡಿಯೋದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವಿವರಗಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತಕ್ಕಂಥನ ಹೇಳುವ ಪ್ರಯತ್ನ ಸದಾನಂದ ಗೌಡರು ಮಾಡ್ತಿದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.